ಓಕೆ, ನಮ್ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ನೀವು ಹೇಳ್ತಾ ಇದ್ರಿ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಾಗಿದೆ, ಈಗ ಮಗದೊಂದು ಕಡೆಯಲ್ಲಿ ಇಡಿ ಎಂಟರ್ ಆಗಿದೆ, ಇದು ನನಗೆ ನನ್ನ ಹೋರಾಟಕ್ಕೆ ಸಿಕ್ಕ ಜಯ ಅಂತ. ಈಗ 14 ನಿವೇಶನಗಳನ್ನ ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ, ಏನ್ ಹೇಳ್ತೀರಿ? ಇದು ದೊಡ್ಡ ಜಯ ಮೇಡಮ್. ನನ್ನ ಹೋರಾಟದ ಉದ್ದೇಶ ಏನಿತ್ತು ಆ ಉದ್ದೇಶಕ್ಕೆ ಮುನ್ನುಡಿಯಾಗಿ ಈ ನಿವೇಶನ 14 ನಿವೇಶನ ಕೊಟ್ಟಿದ್ದಾರೆ. ಇದೇ ರೀತಿ 1000 ನಿವೇಶನಗಳು ಮೂಡಾದಿಂದ ಅಕ್ರಮ ಪಡೆದಿದ್ದಾರೆ. ಆ ಎಲ್ಲಾ ನಿವೇಶನ ಕೂಡ ಮೈಸೂರು ನಗರ ಪಡೆದಕ್ಕೆ ವಾಪಸ್ ಬರೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ಈಗ ಏನ್ ಆಗ್ಬಹುದು ಅಂತ ಅನ್ಸುತ್ತೆ ಸರ್ ನಿಮ್ ಪ್ರಕಾರ? ಈ ತರ ವಾಪಸ್ ಕೊಡುವಂತಹ ನಿರ್ಧಾರ ಇದನ್ನ ಮೊದಲೇ ಮಾಡ್ಬೇಕಿತ್ತು ಅಂತ ಅನಿಸ್ತಾ ಇದೆಯಾ? ಮೇಡಮ್, ಅವರು ಸ್ನೇಹ ಕೃಷ್ಣ ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಆತ ನಮ್ಮ ವಿರುದ್ಧ ಏನ್ ಮಾಡಕ್ ಸಾಧ್ಯ ಅನ್ನೋದೊಂದು ಒಂದು ಅಹಂಕಾರದ ಒಂದು ಏನಿತ್ತು ಪ್ರಯತ್ನಗಳು ಮಾಡಿದ್ದಾರೆ. ಆ ಪ್ರಯತ್ನ ವಿಫಲ ಅಂದ್ರೆ ಅವ್ರಿಗೆ ಸತ್ಯ ಅರಿವಾಗಿದೆ. ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಶಿಕ್ಷೆ ತಪ್ಪಿಸೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿ, ಹಾಗಾಗಿ ಶಿಕ್ಷೆ ತಪ್ಪಿಸೋ ಬದಲು ಶಿಕ್ಷೆ ಕಡಿಮೆ ಮಾಡ್ಕೊಳ್ಳೋಣ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲ ಸರ್, ಅವ್ರು ಹೇಳ್ತಿರೋದು ಯಾವ ತಪ್ಪು ಆಗಿಲ್ಲ, ಯಾವ ಲೋಪವೂ ಆಗಿಲ್ಲ, ಇದು ರಾಜಕೀಯ ದ್ವೇಷ ಸಾಧನೆಗಾಗಿ ಮಾಡ್ತಾ ಇರೋದು, ಆ ಕಾರಣಕ್ಕೆ ಅದು ಈಡೇರಬಾರ್ದು ಅಂತ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಅಂತ. ನೀವು ಹೇಳ್ತೀರಿ ಇಲ್ಲ, ಅವರ ತಪ್ಪಿನ ಅರಿವಾಗಿದೆ ಅಂತ. ಹೌದು, ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ವಾಪಸ್ ಕೊಡ್ತಿರ್ಲಿಲ್ಲ. ಸೊ ಇವತ್ತು ಕೂಡ ಅದೇ ಅವರು ವಾದ ಮಾಡ್ಕೊಂಡ್ ಬಂದಿದ್ರು. ಈ ತಪ್ಪಿನ ಅರಿವು ಮೊದಲೇ ಪ್ರಾರಂಭದಲ್ಲಿ ಯಾಕೆ ಆಗ್ಲಿಲ್ಲ ಅವ್ರಿಗೆ? ಈ ಒಂದು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ ನಂತರ, ಜನಪ್ರತಿನಿಧಿ ಆದೇಶ ಮಾಡಿದ ನಂತರ, ಈಗ ಇಡಿ ಎಂಟ್ರಿ ಆಗುತ್ತೆ ಅನ್ನೋದು ವಿಚಾರ ಗೊತ್ತಾದ ನಂತರ ಈ ಒಂದು ತಪ್ಪು ನೆರವು ಆಯ್ತಾ? ಮೊದ್ಲು ಯಾಕೆ ಆಗ್ಲಿಲ್ಲ? ಇದೆಲ್ಲ ಗಮನಿಸ ಗೊತ್ತಾಗತ್ತೆ. ಶಿಕ್ಷಣ ತಪ್ಪಿಸೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಲೋಕಾಯುಕ್ತದಿಂದ ಬಚಾವಾಗಬಹುದು, ಇಡಿಯಿಂದ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಭೀತಿ ಅವ್ರನ್ನ ಕಾಡ್ತಿದೆ ಅಂತ. ಇಲ್ಲ ಎರಡರಿಂದನೂ ಕೂಡ ತಪ್ಪಿಸ್ಕೊಳ್ಳೋ ಸಾಧ್ಯ ಪ್ರಯತ್ನ ಅಷ್ಟೇ. ಎರಡೂ ಕಡೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ. ಹೌದು. ಓಕೆ, ಸೊ ಈಗ ನಿಮ್ಮ ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ಹೇಳೋದು ನನ್ನ ಕಾನೂನು ಪ್ರಕಾರ ಮುಂದೆ ಹೊರದೈತೆ. ನ್ಯಾಯಾಲಯ ತೀರ್ಪು ಬರೋವರೆಗೂ ಮತ್ತೆ ಎಲ್ಲಾ ನಿವೇಶನಗಳು ಕೂಡ ಇದೇ ರೀತಿ ವಾಪಸ್ ಬರೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ಅಂದ್ರೆ ನಿಮ್ಮ ಇಂಟೆನ್ಷನ್ ಅದನ್ನ ವಾಪಸ್ ಮಾಡೋದಾಗಿತ್ತಾ ಅಥವಾ ಅವರ ಪಾತ್ರ ಏನು ಅನ್ನೋದನ್ನ ಸಾಬೀತುಪಡಿಸೋದಾಗಿತ್ತಾ? ಎರಡು ಮೇಡಮ್. ಹಂಗೆ ಅವ್ರಿಗೆ ಏನ್ ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡ್ಸೋಂಥದ್ದು, ಮತ್ತೆ ಅವ್ರ ಏನ್ ನಿವೇಶನ ಪಡೆದ ವಾಪಸ್ ಕೊಡ್ಸೋಂಥದ್ದು. ಆದ್ರೆ ಸಿಎಂ ಹೇಳ್ತಾರೆ, ನಾವು ನಮ್ದನ್ನ ಅವ್ರು ತಗೊಂಡಿದಾರ್ರಿ, ನಾವು ವಾಪಸ್ ಕೇಳ್ತೀವಿ, ಅದ್ರಲ್ಲಿ ತಪ್ಪೇನು? ಮೇಡಮ್, ಅವ್ರದ್ದಲ್ಲ ಮೇಡಮ್. ಅವ್ರದ್ದಾಗಿದ್ರೆ ಅವ್ರು ಈ ರೀತಿ ಮಾಡ್ತಿರ್ಲಿಲ್ಲ. ಅವ್ರದ್ದಾಗಿದ್ರೆ ಅವ್ರದ್ದು ಜಮೀನು ಅವ್ರದ್ದಾಗಿದ್ರೆ ಮೂಡಾದವ್ರು ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಕೆ ಬಿಡ್ತಿರ್ಲಿಲ್ಲ. ಅದು ಮೂಡಾದವ್ರು ಅಭಿವೃದ್ಧಿ ಮಾಡಿ ನಿವೇಶನ ಹಂಚಿಕೆ ಮಾಡದಂತ ಮೂಡಕ್ಕೆ ಸಂಬಂಧಿಸಿದ ಆಸ್ತಿ ಅದು. ಅದನ್ನ ಇವರು ಸುಳ್ಳು ದಾಖಲೆ ಶಿಕ್ಷೆ ಮಾಡ್ಕೊಂಡು ನಮ್ದು ಅಂತೇಳಿ ಮಾಡ್ಕೊಂಡಿದ್ರು. ಇದನ್ನ ನಾನು ಹಂತವಾಗಿ ದಾಖಲೆ ಸಮೇತ ಸಾಬೀತುಪಡಿಸಿದ್ದೆ. ನ್ಯಾಯಾಲಯದ ಪರಿಗಣಿಸಿ ಆದೇಶ ಮಾಡಿತ್ತು. ಸೊ ಈಗ ನಾಳೆ 7:15 ನಿಮ್ಗೆ ವಿಚಾರಣೆ ಕರೆದಿದ್ದಾರೆ ಸರ್. ತಾವು 7:15 ಹೋಗ್ತಾ ಇದ್ದೀರಿ ವಿಚಾರಣೆಗೆ? ಹೋಗ್ತಾ ಇದ್ದೀನಿ. ಅಲ್ಲಿ ದಾಖಲೆಗಳನ್ನ ಕೊಡ್ಲಿಕ್ಕೆ ನಿಮ್ಮ ಬಳಿ ದಾಖಲೆಗಳಿದೆಯಾ ಈಗ ಸದ್ಯಕ್ಕೆ? ಆದ್ರೆ ಈಗಾಗಲೇ ಪಬ್ಲಿಕ್ ಡೊಮೈನ್ಗೆ ಬಂದಿರೋದ್ರ ಹೊರತಾಗಿ ಇನ್ನೂ ಕೆಲವು ಮಾಹಿತಿ ದಾಖಲೆ ಸಿಕ್ಕಿದೆ ಮೇಡಮ್. ಅವಳಕ್ಕೆ ನಾನು ಕೊಡಕ್ ಸಿದ್ಧ ಇದ್ದೀನಿ. ಓಕೆ, 3 ಎಕರೆ 16 ಗುಂಟೆ ಜಮೀನು ಕೂಡ ಅವ್ರದ್ದಲ್ಲ, ಅವ್ರೇನ್ ಕ್ಲೈಮ್ ಮಾಡ್ತಿದ್ದಾರೆ ಅದು ಅವ್ರದ್ದಲ್ಲ ಅನ್ನೋದು ನಿಮ್ ವಾದ? ಹೌದಾ ಮೇಡಮ್, 1 ಅಡಿನೂ ಕೂಡ ಅವ್ರದ್ದಲ್ಲ ಜಮೀನು. ಸೊ ಆ ಜಾಗ ಯಾವ್ದಲ್ವೋ ಅದಕ್ಕೇನೆ ಅವರು ಬದಲಿ ಕೇಳಕ್ ಹೋಗ್ತಾ ಇದ್ದಾರೆ, ಅದು ಕೂಡ ಹೆಚ್ಚುವರಿ ಅನ್ನೋದು ನೀವು ಹೇಳ್ತಿರೋದು? ಹೌದು ಮೇಡಮ್. ಆಲ್ ರೈಟ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿ ಸೈಟ್ಗಳನ್ನ ವಾಪಸ್ ಮಾಡ್ತೀನಿ ಅನ್ನುವಂತಹ ಒಂದು ಪತ್ರವನ್ನ ಬರೆದ ಬೆನ್ನಲ್ಲೇ ಈಗ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನನ್ನ ಪ್ರಶ್ನೆ ಇದ್ದಿದ್ದು ಒಂದು ರಿಟರ್ನ್ ಮಾಡಿಸ್ಬೇಕು, ಮಗದೊಂದು ಕಡೆಯಲ್ಲಿ ಅವರು ತಪ್ಪಿತಸ್ತ್ರ ಇಲ್ವಾ ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅಂತ ರಿಟರ್ನ್ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಅದನ್ನ ಪಡ್ಕೊಳ್ಳಿಕ್ಕೆ ಮೂಡ ಆಯುಕ್ತರಿಗೆ ಅಧಿಕಾರ ಇದೆಯಾ, ಆ ಅವಕಾಶ ಇದೆಯಾ? ಯಾಕೆ ಅಂದ್ರೆ ಇದಾಗಲೇ ಕೋರ್ಟ್ ಮೆಟ್ಟಿಲತ್ತಿ ಆಗಿದೆ. ಇನ್ನೇನಿದ್ರು ಕೂಡ ಕೋರ್ಟೇ ನಿರ್ಧಾರ ಮಾಡಬೇಕು ಈ ಪ್ರಕರಣದಲ್ಲಿ.